ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎಲ್ಲಿಯೂ ಕೋಮು ಗಲಭೆಗಳಾಗಲಿಲ್ಲ, ಎಲ್ಲಿಯೂ ಪ್ರಕ್ಷುಬ್ಧ ವಾತಾವರಣವಿರಲಿಲ್ಲ, ಎಲ್ಲಿಯೂ ಕೂಡ ಕಲ್ಲು ತೂರಾಟವಾಗಲಿಲ್ಲ, ಎಲ್ಲಿಯೂ 144 ಸೆಕ್ಷನ್ ಹಾಕಲಿಲ್ಲ, ಎಲ್ಲಿಯೂ ಕರ್ಫ್ಯೂ ಇರಲಿಲ್ಲ. ಎಲ್ಲ ಕಡೆ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಿಸಲಾಯಿತು. ಹೌದು, ನಾನು ಮಾತಾಡ್ತಾ ಇರೋದು ನಿನ್ನೆ ನಡೆದಂಥ, ಅಂದರೆ ಶುಕ್ರವಾರ ದಿವಸ ನಡೆದಂಥ ಹೋಳಿ ಹಬ್ಬ ಆಚರಣೆಯ ಬಗ್ಗೆ. ಅದು ಬಿಹಾರ ಆಗಿರಬಹುದು, ಉತ್ತರ ಪ್ರದೇಶ ಆಗಿರಬಹುದು, ಪಶ್ಚಿಮ ಬಂಗಾಲ, ಗೋವಾ, ಮಹಾರಾಷ್ಟ್ರ, ಯಾವುದೇ ರಾಜ್ಯವನ್ನು ತೆಗೆದುಕೊಳ್ಳಿ, ಯಾವ ರಾಜ್ಯದಲ್ಲಿಯೂ ಕೂಡ ಸರ್ಕಾರಕ್ಕೆ ತಲೆನೋವಾಗುವಂಥ ಘಟನೆಗಳು ನಡೆಯಲೇ ಇಲ್ಲ. ಭಾಳ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಶಾಂತಿ ಕದಡಿ ಹೋಗುತ್ತೆ, ಕೋಮಿ ಗಲಭೆಗಳಾಗಿಬಿಡ್ತವೆ, ಸರ್ಕಾರಕ್ಕೆ ಭಾಳ ದೊಡ್ಡ ಇಕ್ಕಟ್ಟು ಬರುವಂಥ ಸಂದರ್ಭ ಇದೆ, ಸಂದಿಗ್ಧತೆ ಉಂಟಾಗಲಿದೆ ಅಂತೆಲ್ಲ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಅದಕ್ಕೆ ಕಾರಣವನ್ನು ಸೃಷ್ಟಿ ಮಾಡಲಾಯಿತು. ಏನು? ಶುಕ್ರವಾರ ದಿವಸ ಅಂದರೆ ಜುಮ್ಮಾ ಅಂದರೆ ಅವತ್ತಿನ ದಿವಸ ಮಸೀದಿಗೆ ಹೋಗಿ ನಮಾಜ್ ಮಾಡಬೇಕು. ಮುಸಲ್ಮಾನರು ಮಧ್ಯಾಹ್ನ 12 ಗಂಟೆಗೆ ನಮಾಜ್ ಮಾಡಲಿಕ್ಕೆ, 12:45ಗೆ ನಮಾಜ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಹಿಂದೂ ಧರ್ಮೀಯರು ಎಲ್ಲ ಕಡೆ ಬಣ್ಣವನ್ನು ಹಾಕ್ತಾ ಇರ್ತಾರೆ. ಮುಸಲ್ಮಾನರ ಮೇಲೆ ಬಣ್ಣ ಬಿದ್ದುಬಿಟ್ರೆ ಅವರು ಇವರು ಹೊಡೆದಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯದಾದಂಥ ಒಂದು ನರೇಟಿವ್ ನಿರಂತರವಾಗಿ ಎಲ್ಲ ಕಡೆ ಪ್ರವಹಿಸ್ತಾ ಇತ್ತು. ನೋಡಿದರೆ ಎಲ್ಲಿಯೂ ಗಲಾಟೆಯೇ ಆಗಲಿಲ್ಲ. ಅವ್ರ ಪಾಡಿಗೆ ಅವರು ನಮಾಜ್ ಹೋದರು. ಎಷ್ಟೋ ಕಡೆ ಮಧ್ಯಾಹ್ನ 2:15 ಮೇಲೆ ನಾವು ನಮಾಜ್ ಮಾಡ್ತೀವಿ ಅಂತ ಅಲ್ಲಿಯ ಮೌಲ್ವಿಗಳೇ ಅನೌನ್ಸ್ ಮಾಡಿಬಿಟ್ರು. 12:45ಗೆ ಬದಲಾಗಿ 2:15ಗೆ ನಮ್ಮ ನಮಾಜ್ ಶುರುವಾಗತ್ತೆ, ಆ ಸಂದರ್ಭದಲ್ಲಿಯೇ ನೀವು ನಮಾಜ್ಗೆ ಮಸೀದಿಗೆ ಬರಬೇಕು ಅಂತ. ಹಿಂದೂ ಧರ್ಮೀಯರು ಬೆಳಗ್ಗಿನಿಂದಲೇ ರಂಗಿನಾಟ ಆಡಲಿಕ್ಕೆ ಶುರು ಮಾಡ್ತಾಯಿದ್ರು. ಮಧ್ಯಾಹ್ನ ಹೊತ್ತಿಗೆ ಮನೆ ಹೋಗಿ ಸ್ನಾನ ಮಾಡಿ ಯಥಾ ಪ್ರಕಾರ ತಮ್ಮ ಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ಕಾಶಿಯಲ್ಲಿ ನಡೆದಂಥ ವಿದ್ಯಮಾನವನ್ನು ನಿಮ್ಗೆ ಹೇಳಿದೆ. ಮೊನ್ನೆ ಮಂಗಳವಾರ ದಿವಸನೇ ರಂಗವಾ ಏಕಾದಶಿ ಅಂತ ಶುರುವಾಯಿತು. ಶುರುವಾದ ಸಂದರ್ಭದಲ್ಲಿ 2 ಕಡೆ ಮಾಡ್ತಾರಲ್ಲಿ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಆ ವಿಡಿಯೋ ಸಾಧ್ಯ ಆದರೆ ನೋಡಿ. ರಂಗವಾ ಏಕಾದಶಿ ಅಂದರೆ ನಮ್ಮ ರಂಗಪಂಚಮಿ ಹೋಳಿ ಹುಣ್ಣಿಮೆಗಿಂತ 4 ದಿವಸ ಮುಂಚೆ ಒಂದು ಮಣಿಕರ್ಣಿಕಾ ಘಾಟಿಂದ ಬರುತ್ತೆ. ಮಶಾಣ ಹೋಳಿ ಅಂತ ಕರೀತಾರೆ ಅದಕ್ಕೆ. ಸ್ಮಶಾನ ಹೋಳಿಗೆ ಮಶಾಣ ಹೋಳಿ ಅಂತ ಕರೀತಾರೆ. ಅಲ್ಲಿರುವಂಥ ಎಲ್ಲ ಜನ ಮತ್ತು ನಾಗಾ ಸಾಧುಗಳು, ಯತಿಗಳು, ಸನ್ಯಾಸಿಗಳು ಎಲ್ಲರೂ ಶಿವನ ವೇಷ, ನಂದಿ ವೇಷ, ತ್ರಿಶೂಲ ಎಲ್ಲ ಹಿಡ್ಕೊಂಡು ವಿಜೃಂಭಣೆಯಿಂದ ಆ ಮಣಿಕರ್ಣಿಕಾ ಘಾಟ್, ಯಾವ 2 ದೊಡ್ಡ ಶವ ಸಂಸ್ಕಾರದ ದೊಡ್ಡ ಸ್ಥಳಗಳು ಅಂತ ನಾವು ಹೇಳ್ಕೊತೀವಿ, ಒಂದು ರಾಜಾ ಹರಿಶ್ಚಂದ್ರ ಘಾಟ್, ಇನ್ನೊಂದು ಮಣಿಕರ್ಣಿಕಾ ಘಾಟ್. ಅಲ್ಲಿಂದ ಮೆರವಣಿಗೆಯಲ್ಲಿ ಬರ್ತಾರೆ, ಗುಲಾಲ್ ಆಟ ಆಡ್ತಾರೆ, ಬಣ್ಣ ಎಲ್ಲ ಎರಚಿ ಎಲ್ಲ ಮಾಡಿ ಹಬ್ಬವನ್ನು ಆಚರಿಸಿ ನೃತ್ಯ ಮಾಡಿ ಕೊನೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ನಮಸ್ಕಾರ ಮಾಡಿ ಮುಂದೆ ಸ್ನಾನ ಮಾಡಲಿಕ್ಕೆ ಗಂಗಾ ನದಿಗೆ ತೆರಳ್ತಾರೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿಯೂ ನಡೆದಂಥ ವಿದ್ಯಮಾನ ನಿಮ್ಗೆ ಗೊತ್ತು. ನಾನೀಗ ಕೇಳ್ತಾ ಇರೋದೇನೆಂದರೆ, ಗಲಾಟೆ ಯಾಕೆ ಆಗಲಿಲ್ಲ? ಅದಕ್ಕಿರುವಂಥ ಕಾರಣವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಇವತ್ತು ಇರುವಂಥ ಸರ್ಕಾರಗಳಿದಾವಲ್ಲ, ಆ ಸರ್ಕಾರದ ಸಂಕಲ್ಪ ಬಹಳ ದೃಢವಾಗಿದೆ. ಎರಡನೇದಂಥ ಸಂದರ್ಭ ಬಂದ ಸಂದರ್ಭದಲ್ಲಿ ಅದನ್ನು ಹೇಗೆ ಎದುರಿಸಬೇಕು ಅಂತ ಮಾನಸಿಕವಾಗಿ ಸನ್ನದ್ಧಗೊಂಡಿರ್ತವೆ. ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರ್ತವೆ. ಸ್ವತಃ ಸರ್ಕಾರಕ್ಕೆ ಈ ಕುರಿತು ಮುಜುಗರ ಇಲ್ಲದೆ ಇರುವ ಸಂದರ್ಭದಲ್ಲಿ, ಸರ್ಕಾರಕ್ಕೆ ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಗಾಬರಿ ಆತಂಕ ಇಲ್ಲದೆ ಇರೋ ಸಂದರ್ಭದಲ್ಲಿ ಯಾವ ಹಬ್ಬಗಳಲ್ಲಿಯೂ ಈ ರೀತಿ ವಿಷಮ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತನ್ನು ಯೋಗಿ ಆದಿತ್ಯನಾಥ್ ಅದ್ಭುತವಾದಂಥ ಮಾತು ಹೇಳಿದ್ದಾರೆ. ಇದನ್ನು ಸಾರ್ವಕಾಲಿಕವಾಗಿ ನಾವು ದಾಖಲೆ ಮಾಡಬೇಕು. ಇದು ಎಲ್ಲ ಕಡೆ ಪ್ರವಹಿಸ್ತಾ ಇದೆ. ನಿನ್ನೆಯಿಂದ ಯಾವ ಚಾನಲ್ ನೋಡಿದರೂ ಯೋಗಿ ಆದಿತ್ಯನಾಥ್ ಹೇಳಿರುವ ಈ ಮಾತೇ ಎಲ್ಲ ಕಡೆ ಪ್ರತಿಧ್ವನಿಸ್ತಾ ಇರೋದು. ಅವ್ರು ಹೇಳ್ತಾರೋ, ಮೈ ಭಗವಾ ವಸ್ತ್ರ ಪಹನ್ತಾ ಹೂँ, ಮೈ ಭಗವಾ ವಸ್ತ್ರ ಪಹನ್ತಾ ಹೂँ, ನಾನು ಕಾವಿಯನ್ನು ಧರಿಸ್ತೀನಿ. ಮೈ ಸಂತ್ ಹೂँ, ನಾನೊಬ್ಬ ಸನ್ಯಾಸಿ ಇದ್ದೀನಿ. और मेरे बारे में लोग क्या सोचते हैं इसके बारे में मैं सोचता ही नहीं हूँ. ನನ್ನ ಬಗ್ಗೆ ಜನ ಏನು ಮಾತಾಡ್ಕೋತಾರೆ ಅದರ ಬಗ್ಗೆ ನಾನು ಯೋಚನೆಯನ್ನೇ ಮಾಡೋದಿಲ್ಲ. ಮೋಕಾ ಹೋತೋ ಚುಕ್ನಾ ನಹಿ ಚಾಹಿ ಅಂತ ಕೊನೆಯ ಮಾತಿದೆಯಲ್ಲ, ಇದು ಶೃಂಖಲೆ. ಇದು ಮೋಕಾ ಹೋತೋ ಚುಕ್ನಾ ನಹಿ ಚಾಹಿಯೇ, ಅವಕಾಶ ಸಿಕ್ಕಾಗ ಬಿಡಬಾರ್ದು ಅಂತ ಒಂದು ಸಣ್ಣ ಘಟನೆಯನ್ನು ಹೇಳಿ ಸಂಚಿಕೆಯನ್ನು ಮುಂದುವರಿಸೋಣ. ಜನವರಿ 31, 2024ರಲ್ಲಿ ವಾರಣಾಸಿ ಕಾಶಿಯಲ್ಲಿ ನಡೆದಂಥ ಘಟನೆ ಇದು. ನಮ್ಮ ಜೈನ್ ಇದಾರಲ್ಲ, ಅವರು ಕೋರ್ಟ್ಗೆ ಹೋಗಿರ್ತಾರೆ, ವೈಷ್ಣುಶಂಕರ್ ಜೈನ್. ಏನಂತ, ನಾವು ವ್ಯಾಸ್ಕ ತೈಖಾನ ಏನಿದೆ ಆ ತೈಖಾನದಲ್ಲಿ ನಮ್ಮ ಪೂಜೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡಿ ಅಂತ. ಯಾಕಂದರೆ ನಿಷ್ಕಾರಣವಾಗಿ 1993ರಲ್ಲಿ ಆಗಿನ ಸರ್ಕಾರ
ಅಲ್ಲಿ ಪೂಜೆಯನ್ನು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸ್ಬಿಡುತ್ತೆ. ನಿಮ್ಗೆ ಗೊತ್ತು, ಬಾಬ್ರಿ ಮಸೀದಿ ಒಡೆದಾದ್ಮೇಲೆ ಉತ್ತರ ಪ್ರದೇಶದಲ್ಲಿ ಆದಂಥ ಘಟನಾವಳಿಗಳಿಗೆ ಗೊತ್ತು. ಅದರ ಹಿನ್ನೆಲೆಯಲ್ಲಿ ಹಿಂದೂಗಳಿಗೆ ಏನೇನು ಕಡಿವಾಣ ಹಾಕಬೇಕು ಎಲ್ಲ ಹಾಕ್ಲಿಕ್ಕೆ ಸರ್ಕಾರ ಸಿದ್ಧ ಆಗಿತ್ತು. 1993 ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ವಾಸ್ಕ ತೈಖಾನಿನಲ್ಲಿ ನಡೀತಾ ಇದ್ದಂಥ ಪೂಜಾ ವಿಧಿಗಳು ನಿಂತು ಹೋಗ್ಬಿಡ್ತಾವೆ. ವಾಸ್ಕ ತೈಖಾನ ಎಲ್ಲಿದೆ? ಈ ಜ್ಞಾನವಾಪಿ ಅನ್ನುವಂಥ ವಿವಾದಿತ ಕಟ್ಟಡ ಇದೆಯಲ್ಲ, ಆ ಕಟ್ಟಡದ ನೆಲಮಾಳಿಗೆಯನ್ನು ವ್ಯಾಸ್ ತೈಖಾನ ಅಂತ ಕರೀತಾರೆ. ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಕಳೆದ 31 ವರ್ಷಗಳಿಂದ ನಿಲ್ಲಿಸಲಾಗಿತ್ತು. ಅದು ಜನವರಿ 31, 2024ಕ್ಕೆ ಇದ್ದಕ್ಕಿದ್ದ ಹಾಗೆ ವಾರಣಾಸಿಯ ನ್ಯಾಯಾಲಯ ತೆರವು ಮಾಡುತ್ತೆ. ಇದ್ದಂಥ ಸ್ಟೇಯನ್ನು, ಅಲ್ಲಿರುವಂಥ ಸರ್ಕಾರಿ ಆದೇಶವನ್ನು ತೆರವು ಮಾಡುತ್ತೆ. ಇಲ್ಲ, ಪೂಜೆಗೆ ಅನುವು ಮಾಡಿಕೊಡಬೇಕು, ಅಲ್ಲಿ ಪೂಜೆ ಮಾಡಲಿಕ್ಕೆ ಅಡ್ಡಿ ಇಲ್ಲ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಪ್ರತೀತಿ ಇದು ಪಾರಂಪರಿಕವಾಗಿ ನಡ್ಕೊಂಡ್ಬಂದಂಥ ಪೂಜೆ, ಆ ಪೂಜೆಯನ್ನು ನಿಲ್ಲಿಸಲಿಕ್ಕೆ ಕಾರಣಗಳೇ ಇಲ್ಲ ಅಂತ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಸರ್ಕಾರ ಯಾರ್ದು? ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ. 2017ರಿಂದ ಅವರೇ ಇದ್ದಾರೆ. ಜನವರಿ 31 ಮಧ್ಯಾಹ್ನ 2:15 ಆರ್ಡರ್ ಆಗತ್ತೆ. ಸಂಜೆ 6 ಗಂಟೆ ಹೊತ್ತಿಗೆ ಢಣ್ 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 ಗಂಟೆ ಹೊಡಿಲಿಕ್ಕೆ ಶುರು ಆಗ್ತಾರೆ. ಪಾಂಚಜನ್ಯ ಮೊಳಗತ್ತೆ, ಶಂಖ ನಿನಾದ, ಇದ್ದಕ್ಕಿದ್ದ ಹಾಗೆ ಡಮರುಗದ ಸದ್ದು ಶುರುವಾಗತ್ತೆ. ವ್ಯಾಸ್ಕ ತೈಖಾನನಲ್ಲಿ ಪೂಜೆ ಶುರುವಾಗುತ್ತೆ. ಜನ ಸರದಿ ಸಾಲಿನಲ್ಲಿ ಬಂದು ನಮಸ್ಕಾರ ಮಾಡಿ ಅಲ್ಲಿಂದ ಮಂಗಳಾರತಿ ತೊಗೊಂಡು ಹೋಗಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಒಂದು ಕಮಿಟಿ ಇದೆ, ಅಂಜುಮನ್ ಇಂತಜಾಮಿಯಾ ಮಸ್ಜಿದ್ ಕಮಿಟಿ ಅಂತ, ಜ್ಞಾನವಾಪಿ ಮಸೀದಿಯ ನಿರ್ವಹಣೆ ಮಾಡುವಂಥ ಕಮಿಟಿ. ಅವರೇ ಈಗ ನಮ್ಮ ಜೊತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದದಲ್ಲಿ ನಿರತರಾಗಿರುವಂಥ ಜನ. ಅವರೇನು ಮಾಡ್ತಾರೆ, ಫೆಬ್ರವರಿ 1ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಈ ರೀತಿ ದೇವಸ್ಥಾನಕ್ಕೆ ಪೂಜೆಗೆ ಅನುವು ಮಾಡಿಕೊಟ್ಟಿದ್ದಾರೆ, ಇದನ್ನು ನಿಲ್ಲಿಸಬೇಕು ಅಂತ. ಅದೃಷ್ಟವಶಾತ್ ಲೋವರ್ ಕೋರ್ಟ್ನ ಆರ್ಡ್ರನ್ನು ಎತ್ತಿ ಹಿಡಿಯುತ್ತೆ ಅಲಹಾಬಾದ್ ಹೈಕೋರ್ಟ್. ಇಲ್ಲ, ವಾರಣಾಸಿ ಕೋರ್ಟ್ನಲ್ಲಿ ಕೊಟ್ಟಂಥ ಆದೇಶ ಸರಿ ಇದೆ, ಪೂಜೆ ನಡೆಸಲಿಕ್ಕೆ ನಿರಾತಂಕವಾಗಿ ನಡೆಯಬಹುದು, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಬರಬೇಕಾದ ಅಗತ್ಯ ಇಲ್ಲ, ಅದಕ್ಕೆ ತಡೆಯಾಜ್ಞೆಯನ್ನು ಕೊಡೋ ಹಾಗಿಲ್ಲ. ಈ ಇಂತಜಾಮಿಯಾ ಕಮಿಟಿ ಅವ್ರು ಇಷ್ಟಕ್ಕೆ ಬಿಡೋದಿಲ್ಲ, ನಿಮ್ಗೆ ಗೊತ್ತು ಅವ್ರು ಯಾವ ರೀತಿ ಅಂತ. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಇವತ್ತಿಗೂ ಕೇಸ್ ಪೆಂಡಿಂಗ್ ಇದೆ. ವ್ಯಾಸ್ಕ ತೈಖಾನಲ್ಲಿ ಈಗಲೂ ಪೂಜೆ ನಡೀತಾ ಇದೆ. ಅವತ್ತಿನ ದಿವಸ ಇವರೇನಾದರೂ ಪೂಜೆ ಮಾಡೋದನ್ನು ಅಲ್ಲಿ ವ್ಯಾಸ್ಕ ತೈಖಾನಲ್ಲಿ ಪೂಜಾ ವ್ಯವಸ್ಥೆಗೆ 2-3 ದಿವಸ ತಡ ಮಾಡಿದರೆ ಮುಂದೆ ಪೂಜೆ ನಡೆಸಲಿಕ್ಕೆ ಅವಕಾಶ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಎಲ್ಲೋ ಒಂದು ಕಡೆಯಿಂದ ಸ್ಟೇ ತಂದು ಕೆಲಸ ನಿಲ್ಲಿಸ್ಬಿಡೋರು. ಅದಕ್ಕೆ ಮೋಕಾ ಹೋತೋ ಚುಕಾನಾ ನಹಿ ಚಾಹಿ ಅಂತ. ಮೋಕಾ ಹೋತೋ ಚುಕನಾ ನಹಿ ಚಾಹಿ, ಅವಕಾಶ ಬಂದಾಗ ಬಿಟ್ಟು ಕೊಡಬಾರ್ದು, ಅಂತ ಮಾಡ್ಕೊಂಡ್ಬಿಡ್ಬೇಕು ಆ ಸಂದರ್ಭದಲ್ಲಿ. ಅದರಲ್ಲಿ ಯೋಗಿ ಆದಿತ್ಯನಾಥ್ ಯಾವತ್ತೂ ಹಿಂದೆ ಬೀಳುವಂಥ ಮನುಷ್ಯನೇ ಅಲ್ಲ. ನೋಡಿ, ಅವ್ರು ಹೇಳಿರೋ ಮಾತು ನೋಡಿ, ನಾನು ಭಗವಾ ವಸ್ತ್ರವನ್ನು ಧರಿಸಿದ್ದೇನೆ, ಕಾವಿ ವಸ್ತ್ರ, ಯಾರೇನು ಅನ್ಕೋತಾರೆ ನಂಗೆ ಯೋಚನೆ ಇಲ್ಲ ಅಂತ ಹೇಳ್ತಾರೆ. ಇವತ್ತಿನವರೆಗೂ ಯಾವುದಾದ್ರೂ ಇಫ್ತಿಯಾರ್ ಕೂಟದಲ್ಲಿ ಯೋಗಿ ಆದಿತ್ಯನಾಥ್ ಪಾಲ್ಗೊಂಡಿರುವಂಥ ಒಂದೇ ಒಂದು ಫೋಟೋ ನನಗಿದ್ರೆ ತೋರಿಸ್ಬಿಡಿ ನೋಡೋಣ. ನಿರ್ಭಿಡೆಯಿಂದ ಹೇಳ್ತಾರೆ, ನಾನು ಯಾವುದೇ ರೀತಿಯಾದಂಥ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಯಾವತ್ತಾದರೂ ತಲೆ ಮೇಲೆ ಅವರು ಜಾಳಗಿ ಟೋಪಿ ಹಾಕ್ಕೊಂಡದ್ದನ್ನು ನಂಗೆ ತೋರಿಸ್ಬಿಡಿ. ಇಲ್ಲಿವರೆಗೂ ರಾಜಕಾರಣಿಗಳು ಏನು ಮಾಡ್ತಾಯಿದ್ರು, ಯಾವುದೇ ಪಕ್ಷದವರಾಗಿರಲಿ, ಎಲ್ಲಿ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂಥೇಳಿ ಅವರು ಟೋಪಿ ಹಾಕಿಸ್ಕೊಳ್ಳೋದು, ಕೈಯಲ್ಲಿ ತಲವಾರು ಕೊಟ್ಟರು ತಲವಾರು ಹಿಡಿಯೋದು, ಹಸಿರು ಬಟ್ಟೆ ಹೊಚ್ಚಿಸ್ಕೊಳ್ಳೋದು, ಇಫ್ತಿಯಾರ್ ಕೂಟದಲ್ಲಿ ಊಟಕ್ಕೆ ಹೋಗೋದು, ಇದನ್ನು ನಿರಾತಂಕವಾಗಿ ಮಾಡ್ಕೊಂಡ್ಬರ್ತಿದ್ರು. ಅಂದರೆ ವೋಟಿಂಗ್ ಪಾಲಿಟಿಕ್ಸ್ ಅಂತ ಏನಿದೆ, ಈ ವೋಟಿನ ಪಾಲಿಟಿಕ್ಸ್ ಏನಿದೆ, ರಾಜಕೀಯ ಏನಿದೆ, ಮತ ರಾಜಕೀಯ, ಈ ರಾಜಕೀಯಕ್ಕೆ ಅನುಗುಣವಾಗಿ ಇವರು ತಮ್ಮ ಬಣ್ಣಗಳನ್ನು ಬದಲಿಸಿಕೊಂಡು ಓಡಾಡ್ತಾ ಇದ್ರು ರಾಜಕಾರಣಿಗಳು. ಅದಕ್ಕೆ ಯೋಗಿ ಆದಿತ್ಯನಾಥ್ ಹೇಳಿದ್ದು, ನಾನು ರಾಜಕಾರಣಿ ಅಲ್ಲ, ನಾನು ಸಂತ. ಇನ್ನೊಂದು ಮಾತನ್ನು ಹೇಳಿದ್ದ ಅವರು, ಕೊನೆಗೊಂದು ಮಾತು ಹೇಳಿದರು, ಥೋಡಾ ದಿನ ठहरिए ಪೂರಾ ಜಗ ಪೂರಾ ಭಗವಾ ವಸ್ತ್ರ ಹೋ ಜಾಯೇಗ ಅಂತ. ಇಡೀ ಜಗತ್ತು ಕಾವಿಮಯವಾಗಿಬಿಡ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಎಲ್ಲರೂ ಕಾವಿ ವಸ್ತ್ರವನ್ನು ಧರಿಸ್ತಾರೆ ಅಂತಲ್ಲ, ಅಷ್ಟು ಹಿಂದುತ್ವ ಪ್ರಖರವಾಗಿ ಎಲ್ಲ ಕಡೆ ಬಿಂಬಿತಗೊಳ್ಳತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಿಂದುತ್ವದ ಬಗ್ಗೆ ಈ ರೀತಿ ಹೆಮ್ಮೆಯಿಂದ ಮಾತನಾಡುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿ ಯಾವತ್ತಾದರೂ ಇತ್ತ ಆಲೋಚನೆ ಮಾಡಿ ನೋಡಿ, ಎಂದೂ ಇರಲಿಲ್ಲ. ನಾನು ಹಿಂದೂ ಅಂತ ಹೇಳಿದರೆ ಕೋಮುವಾದಿ ಅನ್ಕೋತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಲಿಕ್ಕೆ ಜನಸಾಮಾನ್ಯರು ಹೆದರ್ತಿದ್ರು, ರಾಜಕಾರಣಿಗಳು ಬಿಟ್ಬಿಡ್ರಿ. ಅಂಥ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಯಾವತ್ತು ಗೋರಖ್ಪುರ್ ಪೀಠದಿಂದ ಬಂದು ಸಂಸತ್ ಸದಸ್ಯರಾದರೂ ಅವತ್ತಿನಿಂದ ನಿರಂತರವಾಗಿ ತಮ್ಮದು ಏನಿದೆ ಧೋರಣೆ, ಆ ಧೋರಣೆಯನ್ನು ಸಂಸತ್ತಿನಲ್ಲಿಯೂ ಹೇಳಿದ್ದಾರೆ, ವಿಧಾನಮಂಡಲದಲ್ಲಿಯೂ ಹೇಳಿದ್ದಾರೆ, ಸಾರ್ವಜನಿಕ ಭಾಷಣದಲ್ಲಿಯೂ ಹೇಳಿದ್ದಾರೆ, ಮತ್ತು ಹಿಂದೂ ಧರ್ಮದ ಪರಂಪರೆ ಮತ್ತು ಅಭಿವೃದ್ಧಿ ಎರಡನ್ನು ಮಿಳಿತಗೊಳಿಸಿ ರಾಜಕಾರಣವನ್ನು ಮಾಡಿದ್ದಾರೆ. ಅವರು ಕೇವಲ ಧರ್ಮವನ್ನು ಮಾತ್ರ ಉದ್ಧಾರ ಮಾಡಿದ್ದಲ್ಲ, ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನೀವು ನೋಡಬೇಕು. ಮುಂಚೆ ಒಂದು ಕಾಲಕ್ಕೆ ನೀವು ಕಾಶಿಯಿಂದ ಪ್ರಯಾಗರಾಜಿಗೆ ಬರಲಿಕ್ಕೆ 6-7 ತಾಸು ಹಿಡಿಯೋದು.
ಇವತ್ತು ಹಿಂಗೆ ನೋಡಿದ್ರೆ ಹೋಗೋದು 2-2.5 ತಾಸಲ್ಲಿ ಮುಟ್ಬಿಡ್ಬೋದು, ಅಷ್ಟು ಆರಾಮಾಗಿ ಓಡಾಡುವಂಥ ಪರಿಸ್ಥಿತಿ. ಇಡೀ ರಾಜ್ಯಾದ್ಯಂತ ಹೈವೇಗಳನ್ನು ಮಾಡಿದ್ದಾರೆ, ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದಾರೆ, ವಿಮಾನ ನಿಲ್ದಾಣಗಳನ್ನು ಮಾಡಿದ್ದಾರೆ. ಯಾವುದು ದಿವಾಳಿ ಬಜೆಟ್ ಆಗ್ತಾ ಇತ್ತೋ ಉತ್ತರ ಪ್ರದೇಶದಲ್ಲಿ ಈಗ ಅಲ್ಲಿ ಸರ್ಪ್ಲಸ್ ಬಜೆಟ್ ಇದೆ. ಇಲ್ಲಿವರೆಗೂ ಯೋಗಿ ಆದಿತ್ಯನಾಥ್ ಯಾವುದೇ ರೀತಿಯಂಥ ಬಿಟ್ಟಿ ಗ್ಯಾರಂಟಿಯನ್ನು ಘೋಷಿಸಲಾರದೆ ತಮ್ಮ ಸ್ವಂತ ಶಕ್ತಿಯ ಮೇಲೆ ರಾಜಕಾರಣದಲ್ಲಿ ಯಶಸ್ವಿಯಾಗಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. 10 ವರ್ಷ ಆಯ್ತು ಅವ್ರದ್ದು, ಈಗ ಮುಗಿದ್ರೆ 2027ಕ್ಕೆ 10 ವರ್ಷ. ಸತತವಾಗಿ 2 ಬಾರಿ ಬಹುಮತದಿಂದ ಗೆದ್ದಂಥ ಮುಖ್ಯಮಂತ್ರಿ ರೆಕಾರ್ಡೇ ಉತ್ತರ ಪ್ರದೇಶದಲ್ಲಿ ಇಲ್ಲ. ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ರಿ ನೀವು. ಯಾಕೆ ಹಾಗೆ ಸಾಧ್ಯ ಆಯಿತು? ಏಕೆ ಅಂದರೆ ಆತ ಛದ್ಮವೇಷವನ್ನು ಧರಿಸಲಿಲ್ಲ, ನಾಟಕ ಮಾಡಲಿಲ್ಲ. ನಮ್ಮಲ್ಲಿ 99% ರಾಜಕಾರಣಿಗಳು ಛದ್ಮವೇಷಧಾರಿಗಳು. ಪಕ್ಷ ಯಾವುದೇ ಇರಲಿ, ನಾನು ಆ ಪಕ್ಷದವರು ಈ ಪಕ್ಷದವರು ಅಂತ ಮಾತಾಡಲ್ಲ. ಇವರಿಗೆ ಹಿಂದುತ್ವ ಅನ್ನೋದು ಊಟಕ್ಕೆ ಬೇಕು, ರಾಜಕಾರಣ ಮಾಡಲಿಕ್ಕೆ ಬೇಕು, ಎಲ್ಲದಕ್ಕೂ ಬೇಕು. ಆದರೆ ಆಂತರ್ಯದಲ್ಲಿ ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ, ಹೆಮ್ಮೆ ಪಡಲಿಕ್ಕೆ ಇನ್ನೂ ಇವರು ಮುಜುಗರ ಪಡ್ತಾರೆ. ಅಲ್ಲಿ ಅಸ್ಸಾಮದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದೆ, ಹಿಮಂತ ಬಿಸ್ವ ಶರ್ಮಾ ಅಂತೇಳಿ. ಹಿಮಂತ ಬಿಸ್ವ ಶರ್ಮಾ ಒಂದು ಮಾತು ಹೇಳಿದ್ರೆ, ನಂಗೆ ಮುಸಲ್ಮಾನರು ಓಟೇ ಬೇಡ ಹೋಗ್ರಿ ಅಂತ ಹೇಳ್ಬಿಟ್ಟು. ಅಂದರೆ ಅದರ ಅರ್ಥ ಮುಸಲ್ಮಾನರು ನಂಗೆ ಓಟ್ ಹಾಕಬೇಡಿ ಅಂತ ಅರ್ಥ ಅಲ್ಲ. ಮುಸಲ್ಮಾನರ ಓಟಿಗಾಗಿ ನಾನು ತುಷ್ಟೀಕರಣದ ರಾಜಕೀಯವನ್ನು ಮಾಡೋದಿಲ್ಲ, ಅವರನ್ನು ಓಲೈಸುವುದಿಲ್ಲ ಅಂತ ಹೇಳಲಿಕ್ಕೆ ಹಿಮಂತ ಬಿಸ್ವ ಶರ್ಮಾ ಹೇಳಿರೋ ಮಾತು. ಹಾಗಂತ ಅಲ್ಲಿ ಎಲ್ಲ ಮುಸಲ್ಮಾನರು ಏನು ಹಿಮಂತ ಬಿಸ್ವ ಶರ್ಮಾನ ದ್ವೇಷಿಸ್ತಾರ ಅಸ್ಸಾಂನಲ್ಲಿ? ಖಂಡಿತವಾಗಿ ಇಲ್ಲ. ಅಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಾಚರಣೆ ಹಿಂದೆ ಮುಸಲ್ಮಾನ ಮೌಲ್ವಿಗಳ ಒಪ್ಪಿಗೆ ಇರುತ್ತೆ. ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಮಾತುಕತೆ ನಡೆಸಿ ಸಮನ್ವಯ ಮಾಡಿಕೊಂಡು JCBಯನ್ನು ಓಡಿಸಲಾಗತ್ತೆ. ಅಲ್ಲಿಯ ಶಾಲೆಗಳಲ್ಲಿ ಎಲ್ಲದನ್ನೂ ಕಲೀಲಿಕ್ಕೆ, ಮುಸಲ್ಮಾನ ಉರ್ದು ಶಾಲೆಗಳಲ್ಲಿ ಎಲ್ಲವನ್ನೂ ಕಲೀಲಿಕ್ಕೆ ಆಸ್ಪದ ಮಾಡಿಕೊಟ್ಟದ್ದೇ ಅಲ್ಲಿ ಮೌಲಾನಗಳ ಜೊತೆ ಸೇರಿದ ಮೇಲೆ. ಅಸ್ಸಾಂ ಬಗ್ಗೆ ಒಂದು ಸಲ ವಿಶೇಷವಾದ ಸಂಚಿಕೆಯನ್ನು ಮಾಡ್ತೀನಿ. ಹಿಮಂತ ಬಿಸ್ವ ಶರ್ಮಾ ಹೇಗೆ ಭಿನ್ನವಾಗಿ ರಾಜಕಾರಣ ಮಾಡಿದರು ಅಂತ. ಅಲ್ಲಿಯೂ ಕೂಡ 2026ರಲ್ಲಿ ಚುನಾವಣೆ ಇದೆ. 2026 ಅಸ್ಸಾಮು, 2027 ಉತ್ತರ ಪ್ರದೇಶ. ತುಂಬ ನಿರ್ಣಾಯಕವಾದಂಥ ಚುನಾವಣೆಗಳಿವೆಲ್ಲ. ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ನನಗೆ ಹೇಳಬೇಕಾಗಿದ್ದು ಹೋಳಿಯ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿರುವಂಥ ಮಾತು. ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಅವರ ಪೊಲೀಸ್ ಆಫೀಸರ್ ಹೇಳಿದ ಮಾತಿಗೆ ಗಟ್ಟಿಯಾಗಿ ನಿಲ್ತಾರೆ. ಆತ ಹೇಳ್ತಾರೆ, ಅನುಜ್ ಚೌಧರಿ ವರ್ಷದಲ್ಲಿ 52 ಸಲ ಶುಕ್ರವಾರ ಬರುತ್ತೆ, 1 ತಾಸು ತಡವಾಗಿ ನಮಾಜ್ ಮಾಡಿ ಏನಾಗೋದಿಲ್ಲ, ವರ್ಷದಲ್ಲಿ 1 ಸಲ ಹೋಳಿ ಹುಣ್ಣಿಮೆ ಬರೋದು ಅಂತಾರೆ. ಬೇರೆ ಸರ್ಕಾರದವರು ಓಲೈಕೆ ರಾಜಕಾರಣ ಆಗಿದ್ದರೆ ಆತನನ್ನು ಸಸ್ಪೆಂಡ್ ಮಾಡಿರೋರು. ಅವ್ರು ಏನು ಹೇಳಿದ್ರು ಯೋಗಿ ಆದಿತ್ಯನಾಥ್? ನಮ್ಮ ಪೈಲ್ವಾನ್ ಆತ ಅಂತ ಹೇಳಿದ್ರು. ಅನುಜ್ ಚೌಧರಿ ಅರ್ಜುನ್ ಅವಾರ್ಡಿ ಅವರು, ಆಯಿತಾ? ನಮ್ಮ ಪೈಲ್ವಾನ್ ಹೇಳಿರೋ ಮಾತಿನಲ್ಲಿ ಕಠೋರತೆ ಇರ್ಬೋದು, ಬಟ್ ಸತ್ಯವನ್ನೇ ಹೇಳಿದ್ದಾರೆ ಅವರು. ನಾನು ಅದೇ ಮಾತು ಹೇಳ್ತೀನಿ, ನಿಮ್ಮ ನಮಾಜ್ಗೆ 1 ಅವರ್ ತಡ ಮಾಡ್ಕೊಳ್ಳಿ, ಅಥವಾ ನಿಮಗೆ ಬೇಜಾರಿದ್ದರೆ ನಿಮ್ಮ ಮನೆಯಲ್ಲೇ ನಮಾಜ್ ಮಾಡಿ, ಹಬ್ಬವನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದರು. ಸ್ವತಃ ಅಲ್ಲಿ ಆಡಳಿತ ಮಂಡಳಿ ನಿಮ್ಮ ಮಸೀದಿ ಮೇಲೆ ಬಣ್ಣ ಬಿದ್ದರೆ ಇರಲಿ ಅಂತ ಟಾರ್ಪಾಲಿನ ಹೊಚ್ಚುವ ಕೆಲಸ ಮಾಡಿದರು. ಶಹಜಹಾನ್ಪುರ್ ಅನ್ನುವಂಥ ಒಂದೇ ಊರಿನಲ್ಲಿ 60 ಮಸೀದಿಗೆ ಟಾರ್ಪಾಲಿನನ್ನು ಕಟ್ಟಲಾಗಿದೆ ಹೊರಗಡೆ, ಎಲ್ಲಿ ಬಣ್ಣ ಬಿದ್ದು ಬಿಡುತ್ತೋ ಅಂತ. ಏನು ಮೂರ್ಖತನದ ಪರಮಾವಧಿ ಇದು. ಸಂಭಲ್ನಲ್ಲಿ 12 ಮಸೀದಿಗೆ ಹೊರಗಡೆಯಿಂದ ಟಾರ್ಪಾಲಿನ್ ಕಟ್ಟಿದ್ದಾರೆ, ಎಲ್ಲಿ ಬಣ್ಣ ಎರಚಿಬಿಡ್ತಾರೋ ಇವರು ಅಂತ. ಮೊದಲೇದಾಗಿ ಮಸೀದಿಗೆ ಹೋಗಿ ನಮಾಜ್ ಮಾಡಬೇಕು ಅಂತ ಅವ್ರ ಧರ್ಮದಲ್ಲೇ ಇಲ್ಲ, ಅವ್ರವ್ರ ಮನೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಕಾಬಾ ಎದುರುಗಡೆ ಮುಖ ಇದ್ರಾಯ್ತು ಅಂತ ಅವ್ರು ಹೇಳಿದ್ದಾರೆ. ಮಸೀದಿಗೆ ಕೇವಲ ಬಿಳಿ ಬಣ್ಣ ಅಲ್ಲದೆ ಹಸಿರು, ಹಳದಿ ಎಲ್ಲ ಬಣ್ಣವನ್ನು ಇವರು ಪ್ರಯೋಗಿಸ್ತಾರೆ. ಆದರೆ ಕಾಫಿರ್ಗಳು ಎಸೆಯುವಂಥ ಬಣ್ಣ ಅದರ ಮೇಲೆ ಇರಬಾರ್ದು ಅಂತ ಇವರು ಆಶೆ. ನೋಡ್ರಿ, ಎಂಥ ಆಷಾಢಭೂತಿತನ, ಎಂಥ ವಿರೋಧಾಭಾಸ. ಆದರೂ ಕೂಡ ಯೋಗಿ ಆದಿತ್ಯನಾಥ್ ಅದು ಯಾವುದಕ್ಕೂ ಬಗ್ಗಲಾರದೆ ನಿಮ್ಗೆ ಏನು ಬೇಕು ಹೇಳಿ ಮಾಡೋಣ, ಆದರೆ ನಾವು ಮಾತ್ರ ಹಬ್ಬ ನಿಲ್ಲಿಸೋದಿಲ್ಲ ಅಂತ ಹೇಳಿದರು. ಅದರ ಫಲಶ್ರುತಿಯಾಗಿ ಇಡೀ ದೇಶಾದ್ಯಂತ ಯಾವುದೇ ರೀತಿಯದಾದಂಥ ಕೋಮುಗಲಭೆ ಆಗಲಾರದು. ಒಂದು ಸಣ್ಣದಾಗಿದೆ ಲೂಧಿಯಾನದಲ್ಲಿ 2 ಪಂಗಡಗಳ ಮಧ್ಯೆ ಸಣ್ಣ ಹೊಡೆದಾಟ ಆಗಿದೆ. ಅದು ಬಿಟ್ಟರೆ ಅದು ಪಂಜಾಬ್ನಲ್ಲಿ. ಇಡೀ ದೇಶಾದ್ಯಂತ ಅತ್ಯಂತ ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಇಂಥ ತಿಳಿಯಾದ ವಾತಾವರಣಕ್ಕಾಗಿ ತಾನೇ ನಾವು ಹಪಹಪಿಸುವುದು. ನಮಗೇನೋ ಯಾರನ್ನ ನೋಯಿಸಲಿಕ್ಕೆ, ಯಾರಿಗೂ ಅಸಹಿಷ್ಣುತೆಯನ್ನು ತೋರಿಸಲಿಕ್ಕೆ, ಯಾರದೋ ವಿರುದ್ಧ ದ್ವೇಷ ಮಾಡಲಿಕ್ಕೆ ಹೋಳಿ ಹಬ್ಬ ಮಾಡೋದಲ್ಲ. ನಾವು ನಮ್ಮ ಸಂಭ್ರಮಕ್ಕಾಗಿ ಸಾಂಸ್ಕೃತಿಕವಾಗಿ ನಾವು ಆಚರಿಸಿಕೊಳ್ಳುವಂಥ ಹಬ್ಬಗಳಿವೆಲ್ಲ, ಇನ್ನೊಬ್ಬರು ನೋಯಿಸ್ಲಿಕ್ಕೆ ಮಾಡುವಂಥ ಹಬ್ಬಗಳಲ್ಲ. ನಮ್ಮ ಉದ್ದೇಶವೂ ಅದಲ್ಲ. ನೀನು ಗೆದ್ದೆ ನಾನು ಗೆದ್ದೆ ಅಂತಲ್ಲ, ನಾವು ಗೆದ್ದಿದ್ದೇವೆ ಅನ್ನುವ ರೀತಿಯಲ್ಲಿ ವಿಜಯೋತ್ಸವ ನಡೆಯೋದು ಯಾವಾಗಲೂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.